ನಮ್ಮ ತಾಲೂಕಿನಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಅಧಿಕಾರಿ ಕೂಡ ಎಲ್ಲರೂ ಕೂಡ ಒಂದು ಅರ್ಹರು ಇದ್ದು ನಮ್ಮ ಶಾಸಕರಾದ ಅವರ ಜೊತೆಗೆ ಕೆಲಸ ಮಾಡಲು ನಿಜವಾಗಿ ಕೂಡ ಅವರು ಎಲ್ಲ ಅಧಿಕಾರಿಗಳು ಒಂದು ಅದೃಷ್ಟ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಮ್ಮ ಶಾಸಕರು ಕೂಡ ಅವರೊಂದು ಅನುಭವ ಮತ್ತು ಸೀನಿಯರ್ MLA ಆಗಿರೋದ್ರಿಂದ 7 ಬಾರಿ ಶಾಸಕರಾಗಿ ಗೆದ್ದು ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ 5 ಬಾರಿ ಗೆದ್ದು ಮತ್ತು ನಮ್ಮ ಪಕ್ಕದ ಜಿಲ್ಲೆಯಾದ ಬಳ್ಳಾರಿಯಲ್ಲಿ 1 ಬಾರಿ ಮತ್ತು ವಿಜಯನಗರ ಜಿಲ್ಲೆ ಕೊಂಡಿಗೆಯಲ್ಲಿ ಕೂಡ 1 ಬಾರಿಯಾಗಿ ಗೆದ್ದು ಇನ್ನು ಬಹಳಷ್ಟು ಅವರು ನಮ್ಮ ತಾಲೂಕು ಮತ್ತು ನಮ್ಮ ಭಾಗ ವ್ಯಾಪ್ತಿಯಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕೆಂದು ಅವರ ಒಂದು ಯೋಜನೆ ಕನಸು ಇಟ್ಕೊಂಡಿದ್ದಾರೆ. ಹಾಗಾಗಿ ಅಂತ ಒಂದು ಇನ್ನಷ್ಟು ಒಂದು ಅಭಿವೃದ್ಧಿ ಒಂದು ಆಸಕ್ತಿ ಇರುವಂತ ನಮ್ಮ ಶಾಸಕರು ಕೂಡ ಯಾರಿಗೂ ಕೂಡ ತೊಂದರೆ ಮಾಡುವಂತ ವ್ಯಕ್ತಿಗಳಲ್ಲ. ಜನರಿಗೆ ಇರ್ಬೋದು, ಅಧಿಕಾರಿಗಳಿಗೆ ಇರ್ಬೋದು, ಯಾರಿಗೂ ಕೂಡ ತೊಂದರೆ ಮಾಡುವಂತರಲ್ಲ. ಇಲ್ಲಿ ನಮ್ಮ ತಾಲೂಕಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ಕೂಡ ಒಂದು ಅದೃಷ್ಟವಂತರೇ ಅಂತ ನಾನು ಭಾವಿಸ್ತೀನಿ ಅಧಿಕಾರಿಗಳು. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ನಮ್ಮ ಸ್ನೇಹಿತರು ಬೇರೆ ಕಡೆ ಇರ್ಬೋದು, ಬೇರೆ ತಾಲೂಕುಗಳಲ್ಲಿ ಅಲ್ಲಿ ಇಲ್ಲಿ. ಈಗ ಅಲ್ಲಿ MLA ಅವ್ರ ಜೊತೆ MLA ಹೆಚ್ಚಾಗಿ ಅವ್ರ ಹಿಂಬಾಲಕರೇ ಅವರೇ MLA ಮಿನಿಸ್ಟರ್ಗಳಿಗಿಂತ ಹೆಚ್ಚಾಗಿ ಅಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ನಾನಾ ರೀತಿಯ ಒಂದು ಅಧಿಕಾರಿಗಳಿಗೆ ಒತ್ತಡ ನೀಡಿ ನಾನಾ ರೀತಿ ಬೆದರಿಕೆ ಇನ್ನೊಂದು ರಾಜಕೀಯ ಒಂದು ಮಾಡ್ಕೊಂತ ಈ ತರ ಒಂದು ವ್ಯವಸ್ಥೆ ಇರುತ್ತೆ. ಆದ್ರೆ ನಮ್ಮ ತಾಲೂಕು ಮೊಳಕಾಲ್ಮೂರು ತಾಲೂಕಿನಲ್ಲಿ ಇದುವರೆಗೂ ಕೂಡ ನಮ್ಮ ಶಾಸಕರು ಇಲ್ಲಿ 2 ವರ್ಷ ಅಧಿಕಾರಕ್ಕೆ ಬಂದ ನಂತರ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿನಲ್ಲಿ ಆತರ ವಾತಾವರಣ ಇಂದಿಗೂ ಇಲ್ಲ, ಮುಂದೆನೂ ಬರೋದೂ ಇಲ್ಲ. ಹಾಗಾಗಿ ಹೆಚ್ಚಿನ ರೀತಿ ಅವರು ಕೂಡ ಒಂದು ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಇನ್ನಷ್ಟು ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕೆನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಬಂದಿದ್ದಾರೆ. ಹಾಗೆ ನಾವೆಲ್ಲರೂ ಕೂಡ ಅಷ್ಟೇ ತಾಳ್ಮೆಯಿಂದ ಅವರಿಗೆ ಸಹಕರಿಸೋಣ. ಈಗಾಗಲೇ ನಮ್ಮ ಹನುಮಗುಡ್ಡ ಮತ್ತು ಒಂದು ಸುವ್ಯವಸ್ಥೆ ಒಂದು ರಸ್ತೆ ಬೈಪಾಸ್ ರಸ್ತೆಯು ಕೂಡ ಅವರು ಅವರ ಒಂದು ಅನುದಾನ ಅಡಿಯಲ್ಲಿ ಈಗ ಒಂದು ಘೋಷಣೆ ಮಾಡಿದ್ದಾರೆ. ಅವನ ಕೆಲಸ ಕಾರ್ಯಗಳು ಕೂಡ ಈಗಾಗಲೇ ನಡೀತಾ ಇದೆ. ಹಾಗಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ಈ ತರ ಒಂದು ಶಿಬಿರ ಕಾರ್ಯಕ್ರಮಗಳು ಇನ್ನಷ್ಟು ನಾವು ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಇನ್ನಷ್ಟು ನಾವು ಮಾಡಲಿತ್ತು. ಬಹಳ ಜನರು ಹೇಳ್ತಾ ಇರ್ತಾರೆ ಈಗ ಮುಂದೆ ZPT ಎಲೆಕ್ಷನ್ಗಳು ಬರುತ್ತೆ, ಹಾಗಾಗಿ ಚೇತನ್ ಮತ್ತು ಅವರ ತಂಡ ಎಲ್ಲ ಕಡೆ ಸಂಚರಿಸ್ತಾ ಇದ್ದಾರೆ, ಎಲ್ಲ ಕಡೆ ಅಡ್ಡಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಹೋದ್ರು ಕೂಡ ZPT ಯಾವಾಗ ಅಂತ ಹೇಳ್ಬಿಟ್ಟು ಬಹಳ ಜನ ಕೇಳ್ತಾ ಇರ್ತಾರೆ. ಒಂದೇ ಮಾತು ನಾನು ಹೇಳೋದಕ್ಕೆ ಇಷ್ಟ ಪಡ್ತೇನೆ. ಯಾವುದೇ ರೀತಿ ಅಧಿಕಾರಕ್ಕೂ ಕೂಡ ಏನೊಂದು ಚುನಾವಣೆಗೆ ನಿಲ್ಲಬೇಕು ಮತ್ತೊಂದು ಇದೊಂದು ಆಸೆ ಪಟ್ಟು ನಾವಾಗಿರ್ಬೋದು, ನಮ್ಮ ತಂಡ ಆಗಿರ್ಬೋದು, ಯಾರು ಕೂಡ ನಾವು ಅಡ್ಡಾಡ್ತಿಲ್ಲ. ನಾವು ನಿಸ್ವಾರ್ಥದಿಂದ ಸೇವೆ ಮಾಡಬೇಕು. ನಮ್ಮ ತಾಲೂಕಿನ ಜನಗಳಿಗೆ, ನಮ್ಮ ಭಾಗದ ಜನಗಳಿಗೆ ನಮ್ಮ ನಿಸ್ವಾರ್ಥದಿಂದ ಸೇವೆ ಮಾಡಬೇಕು. ಜನಗಳ ಕಷ್ಟ ಸುಖಗಳು ಏನಂತ ತಿಳ್ಕೋಬೇಕು. ನಾವೇ ಖುದ್ದಾಗಿ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರ ಒಂದು ಕುಂದುಕೊರತೆಗಳು ತಿಳ್ಕೋಬೇಕು. ನಮ್ಮ ಸಾಧ್ಯವಾದಷ್ಟು ನಾವು ನಮ್ಮ ಕೈಯಿಂದ ಮತ್ತು ನಮ್ಮ ಶಾಸಕರು ಮತ್ತು ಅಧಿಕಾರಿಗಳ ಅವರ ಮುಖಾಂತರ ಅವರ ಗಮನಕ್ಕೆ ತಂದು ಆದಷ್ಟು ಒಂದು ತಮಗೆ ಒಂದು ಪರಿಹಾರ ಕಲ್ಪಿಸಬೇಕೆನ್ನುವ ಒಂದು ಉದ್ದೇಶದಿಂದ ನಾವು ಇಲ್ಲಿ ಒಂದು ಗುರಿ ಇಟ್ಕೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ನಾನೇ ನಿನ್ನೆ ಮನೆಯಿಂದ ಇಲ್ಲೇನು ಬರ್ತಾ ಇಲ್ಲ, ನಮ್ಗೂ ಇನ್ನ ಅಷ್ಟೊಂದು ಅನುಭವ ಇಲ್ಲದೆ ಇರಬಹುದು. ಆದ್ರೂ ನಾವು ಈ ತಾಲೂಕಿನಲ್ಲಿ ಅಧಿಕಾರದಲ್ಲಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಕೂಡ ಅಷ್ಟೇ ಒಂದು ನಮ್ಗೆ ತಿಳಿದ ಪ್ರಕಾರ ಒಂದು ಜನರ ಒಂದು ಸಂಘಟನೆ ಮತ್ತು ಒಂದು ಜನ ಸಂಪರ್ಕ ಮಾಡ್ಕೊಂತ ಬಂದಿದ್ದೀನಿ. ಇದೇ ರೀತಿಯ ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಮತ್ತು ಶಾಸಕರ ಮೇಲೆ ಇದೇ ರೀತಿ ಇರಲಿ. ಹಾಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಈಗ ಕಾರ್ಯಕ್ರಮ ಮುಗಿದ ನಂತರ ಇನ್ನೂ ಒಂದು ಅರ್ಧ ಗಂಟೆ ಕಾಲ ಒಂದು ನಮ್ಮೆಲ್ಲ ಅಧಿಕಾರಿಗಳ ಜೊತೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇರಲಿ, ಗ್ಯಾರಂಟಿ ನಮ್ಮ 5 ಗ್ಯಾರಂಟಿಗಳ ಯೋಜನೆಗಳಿಗೆ ಸಂಬಂಧಿಸಿದಂತ ಎಲ್ಲ ತಮ್ಮ ಒಂದು ಸಮಸ್ಯೆ ಇರಬಹುದು, ಇನ್ನಿತರ ಏನಾದ್ರೂ ತೊಂದರೆ ಆಗಿದ್ರೆ ಎಲ್ಲರೂ ಕೂಡ ತಾಳ್ಮೆಯ ರೀತಿ ತುಂಬಾ ನೆಮ್ಮದಿಯಿಂದ ಇಲ್ಲಿ ಬಂದು ಎಲ್ಲರೂ ಕೂಡ ಕೇಳುವಂತ ಅವಕಾಶ ಇದೆ. ಹಾಗಾಗಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಮಹಿಳೆಯರಿಗೂ, ಅಕ್ಕಂದರಿಗೂ ಹಾಗೂ ಯುವಕರಿಗೂ, ಹಿರಿಯರಿಗೂ, ಗ್ರಾಮ ಪಂಚಾಯತ್ ಸದಸ್ಯರಿಗೂ, ಅಧಿಕಾರಿಗಳು ಎಲ್ಲರಿಗೂ ಕೂಡ ನಾನು ವಂದಿಸ್ತಾ ಒಂದೆರಡು ಮಾತನ್ನು ಧನ್ಯವಾದ. ಮಾನ್ಯ ಅಧ್ಯಕ್ಷರಿಗೆ ಈ ಸಭೆಯ ಪರವಾಗಿ, ಶಿಬಿರದ ಪರವಾಗಿ ಮತ್ತೊಂದಾಗಿರ್ತಕ್ಕಂಥ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸಿರಿಪುರ